ಮತ್ತೆ ಕತ್ತಿ ಕೋಟೆಗೆ ಕೈ ಹಾಕಿದ್ದಾರೆ ಜಾರಕಿಹೊಳಿ ಬ್ರದರ್ಸ್. ರಮೇಶ್ ಕತ್ತಿ ವಿರುದ್ಧ ಸೋತ ರಾಜೇಂದ್ರಗೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪಟ್ಟ. ಮತ್ತೆ ಕತ್ತಿ ಕೋಟೆಗೆ ಕೈ ಹಾಕಿದ್ದಾರೆ ಜಾರಕಿಹೊಳಿ ಬ್ರದರ್ಸ್. ರಮೇಶ್ ಕತ್ತಿ ವಿರುದ್ಧ ಸೋತ ರಾಜೇಂದ್ರಗೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪಟ್ಟ. ಹುಕ್ಕೇರಿ ಮೂಲದ ರಾಜೇಂದ್ರ ಪಾಟೀಲ್ಗೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪಟ್ಟ ಕೊಡಲಾಗಿದೆ. ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಬೋರ್ಡ್ಗೆ ರಾಜೇಂದ್ರ ಪಾಟೀಲ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಈ ಮೂಲಕ ಜಾರಕಿಹೊಳಿ ವರ್ಸಸ್ ಕತ್ತಿ ಹಗ್ಗ ಜಗ್ಗಾಟ ಏನ್ ನಡೀತಾ ಇತ್ತು ಅದು ಮುಂದುವರೆದಿದೆ. ಕತ್ತಿ ಜಾರಕಿಹೊಳಿ ಬ್ರದರ್ಸ್ ಮಧ್ಯೆ 3 ತಿಂಗಳಲ್ಲಿ 3 ಯುದ್ಧ. 2ರಲ್ಲಿ ಗೆದ್ದ ಕತ್ತಿಗೆ ಕೊನೆಗೂ ಶಾಕ್ ಕೊಟ್ಟಿದ್ದಾರೆ ಜಾರಕಿಹೊಳಿ ಬ್ರದರ್ಸ್. ಹುಕ್ಕೇರಿಯ ವಿದ್ಯುತ್ ಸಹಕಾರ ಸಂಘದ ವಿಚಾರಕ್ಕೆ ಕೈ ಹಾಕಿದ್ರು ಜಾರಕಿಹೊಳಿ ಬ್ರದರ್ಸು. ಈಗ ಜಾರಕಿಹೊಳಿ ಬ್ರದರ್ಸ್ ಕಣಕ್ಕಿಳಿಸಿದಂತಹ 15 ಮಂದಿಗೆ ಸೋಲಿನ ರುಚಿಯನ್ನ ತೋರಿಸಿದ್ರು ಕತ್ತಿ. ಇವರಿಬ್ಬರ ನಡುವೆ ನಡೀತಾ ಇರುವಂತಹ ಈ ವಾರ್ ಏನಿದೆ ಅದು ಮುಂದುವರೆದಿದೆ. ಆ ಬಳಿಕ ನಡೆದಂತಹ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಹುಕ್ಕೇರಿಗೆ ಜಾರಕಿಹೊಳಿ ಬ್ರದರ್ಸ್ ಎಂಟ್ರಿ ಕೊಟ್ಟಿದ್ರು. ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲೂ ರಾಜೇಂದ್ರ ಪಾಟೀಲನ್ನ ರಮೇಶ್ ಕತ್ತಿಯವರು ಮಣಿಸಿದ್ರು. ಈಗ ಕತ್ತಿ ವಿರುದ್ಧ ಸೋತ ರಾಜೇಂದ್ರ ಪಾಟೀಲ್ಗೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪಟ್ಟವನ್ನು ಕೊಡೋದ್ರ ಮೂಲಕ ಮತ್ತೆ ಈ ಒಂದು ವಾರ್ ಅದರ ಜೊತೆಗೆ ಶಾಕ್ ಕೊಟ್ಟಿದ್ದಾರೆ ಜಾರಕಿಹೊಳಿ ಬ್ರದರ್ಸ್. ರಾಜೇಶ್ ಹೋಗಾರ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ರಾಜೇಶ್, ಜಾರಕಿಹೊಳಿ ವರ್ಸಸ್ ಕತ್ತಿ ನಡುವೆ ನಡೀತಾ ಇದ್ದಂತ ಹಗ್ಗ ಜಗ್ಗಾಟ ಮುಂದುವರೆದಿದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಎಸ್ ಪ್ರಭುದೇವ್, ಅಂತಂದ್ರೆ ಮತ್ತೆ ರಮೇಶ್ ಕತ್ತಿ ಹಾಗೂ ಜಾರಕಿಹೊಳಿ ಬ್ರದರ್ಸ್ ನಡುವೆ ತಿಕ್ಕಾಟ ನಡೆದಿದೆ ಅಂತಾನೆ ಹೇಳ್ಬೋದು. ಈ ಮೊದಲೇ ಏನಂದ್ರೆ ವಿದ್ಯುತ್ ಸಹಕಾರಿ ಸಂಘದ ಏನು ಹುಕ್ಕೇರಿಯಲ್ಲಿ ನಡೆದಿರ್ತಕ್ಕಂಥ ಎಲೆಕ್ಷನ್ ಅಲ್ಲಿ ಜಾರಕಿಹೊಳಿ ಬ್ರದರ್ಸ್ ಕೂಡ ಅಲ್ಲಿ ಸ್ಪರ್ಧೆಯನ್ನ ಮಾಡಿದ್ರು. ಅಲ್ಲಿ ಏನು ಹುಕ್ಕೇರಿಯನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಿಕ್ಕೂ ಸಾಕಷ್ಟು ಪ್ರಯತ್ನ ಪಟ್ಟರು. ಆ ವೇಳೆಯಲ್ಲಿ ಹುಕ್ಕೇರಿ ಜನ ಏನಂತಂದ್ರೆ ಮತ್ತೆ ರಮೇಶ್ ಕತ್ತಿ ಅವರ ಕೈ ಹಿಡಿದು 15 ಸದಸ್ಯರನ್ನ ಆಯ್ಕೆ ಮಾಡಿ ಕಳಿಸಿರ್ತಾಯಿತ್ತು. ನಂತರ ಯಾವಾಗ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಚುನಾವಣೆ ಆಗುತ್ತೆ ಆ ವೇಳೆಯಲ್ಲಿ ಏನು ಹುಕ್ಕೇರಿಯಿಂದ ಸ್ಪರ್ಧೆಗಿರುತ್ತಂತ ರಮೇಶ್ ಕತ್ತಿ ವಿರುದ್ಧ ರಾಜೇಂದ್ರ ಪಾಟೀಲ್ ಕೂಡ ಸ್ಪರ್ಧೆಯನ್ನು ಮಾಡಿದ್ರು. ಆ ವೇಳೆಯಲ್ಲಿ ಮತ್ತೆ ಏನಂತಂದ್ರೆ ರಮೇಶ್ ಕತ್ತಿ ಅವರು ಜಯಭಾರನ ಬಡಿಸಿದ್ರು. ಅಂದ್ರೆ 2 ಬಾರಿ ಅವರು ತಮ್ಮ ಏನು ಜಯನ ಬಾರಿಸತಕ್ಕಂಥದ್ದು. ಈ ನೆಲೆಯಲ್ಲಿ ಸಾಕಷ್ಟು ಒಂದು ರೀತಿಯಲ್ಲಿ ಜಾರಕಿಹೊಳಿ ಅವರಿಗೆ ಇರಿಸುಮುರಿಸಾಗಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಅವರನ್ನ ಮಣಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಡಿಸಿಸಿ ಬ್ಯಾಂಕ್ ಅನ್ನ ತಮ್ಮ ತೆಕ್ಕೆಗನ್ನ ತೆಗೆದುಕೊಂಡ್ರು. ಏನೋ 12 ಸದಸ್ಯರ ಬಲವನ್ನ ಹೆಚ್ಚಿಸಿಕೊಂಡು ಡಿಸಿಸಿ ಬ್ಯಾಂಕ್ ಅನ್ನ ತಮ್ಮ ತೆಕ್ಕೆಗೆ ತಗೊಂಡ್ರು. ನಂತರ ಆ ವೇಳೆಯಲ್ಲಿ ಸೌದಿಯವರೆಗೂ ಕೂಡ ಒಂದ್ ರೀತಿಯಲ್ಲಿ ಶಾಕ್ ಅನ್ನ ನೀಡಿದ್ರು. ಯಾಕಂದ್ರೆ ಅವರು ಅಪೆಕ್ಸ್ ಬ್ಯಾಂಕಿಗೆ ಸ್ಪರ್ಧೆಯನ್ನ ಮಾಡಬೇಕಿರ್ತಕ್ಕಂಥದ್ದು. ಆ ವೇಳೆಯಲ್ಲಿ ಏನು ಸತೀಶ್ ಜಾರಕಿಹೊಳಿ ಮಗ ಏನಾರ ರಾಹುಲ್ ಜಾರಕಿಹೊಳಿ ಇವ್ರನ್ನ ಅಪೆಕ್ಸ್ ಬ್ಯಾಂಕಿಗೆ ನೇರವಾಗಿ ಆಯ್ಕೆಯನ್ನ ಮಾಡಿದ್ರು. ನಂತರ ಈಗ ಆಯ್ಕೆಗಳ ಸಮಿತಿಯಿಂದ ನಿರ್ದೇಶಕ ಸ್ಥಾನಕ್ಕಾಗಿ ಈಗ ರಾಜೇಂದ್ರ ಪಾಟೀಲ್ ಅವರನ್ನ ತಂದು ಆಯ್ಕೆ ಮಾಡಿರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಇವರು ರಮೇಶ್ ಕತ್ತಿ ಹಾಗೂ ಸೌದಿ ವಿರುದ್ಧ ಒಂದು ರೀತಿಯಲ್ಲಿ ತನ್ನ ಆಟವನ್ನ ಆರಂಭಿಸಿದ್ದಾರೆ. ಹೀಗಾಗಿ ಮತ್ತೆ ಏನು ಸೌದಿ ರಮೇಶ್ ಕತ್ತಿ ನಡುವೆ ಏನು ಜಾರಕಿಹೊಳಿ ಏನು ಬ್ರದರ್ಸ್ ಇದ್ದಾರೆ ಇವರು ತಿಕ್ಕಾಟ ಮುಂದುವರೆದಿದೆ ಅಂತಾನೆ ಹೇಳ್ಬೋದು ಪ್ರಭುದೇವ್. ಓಕೆ, ಥ್ಯಾಂಕ್ ಯು ರಾಜೇಶ್.